ಇನ್ನು ಲೋಕ ಚುನಾವಣೆಗೆ ಮಂಡ್ಯ ಅಖಾಡ ರಂಗೇರಿದೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತನಾ? ಸೋತಲ್ಲಿನೇ ಮತ್ತೆ ಪುಟಿದೇಳಬೇಕು ಅಂತ ಕ್ಷೇತ್ರಕ್ಕೆ ರೀ ಎಂಟ್ರಿ ಕೊಟ್ರ ನಿಖಿಲ್. ಒಂದು ವಾರ ಮಂಡ್ಯ ಪ್ರವಾಸ ನಡೆಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷದ ಮುಖಂಡರ ವಿಶ್ವಾಸ ಗಳಿಸೋದಕ್ಕೆ ನಿಖಿಲ್ ಈ ತಂತ್ರವನ್ನ ರೂಪಿಸಿದ್ದಾರೆ. ಸದ್ಯ ಆಗ್ತಾ ಇರೋ ಬೆಳವಣಿಗೆಗಳು. ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಇಡೀ ದೇಶದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಗುರುತಿಸಿಕೊಂಡಂತ ಕ್ಷೇತ್ರ ಆಗಿದೆ. ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಖುದ್ದು ಭೇಟಿ ಕೊಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯದ ಎಲ್ಲ 8 ಲೋಕಸಭಾ ಕ್ಷೇತ್ರಗಳಿಗೆ ಖುದ್ದು ಅವರೇ ಬಂದು ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಥರ ಅವರು ಈ ಸಲ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೋಬಳಿಗೂ ಹೋಗಬೇಕು ಅಂತ ಅನಿವಾರ್ಯವಾದಾಗ 2-3 ಹೋಬಳಿಗಳನ್ನ ಒಂದೊಂದು ಕಡೆ ಸೇರಿಸಿ ಎಲ್ಲ ವಿಭಾಗಗಳ, ಮಹಿಳಾ ವಿಭಾಗ ಇರ್ಬೋದು, ರೈತ ಮುಖಂಡರುಗಳ ಜೊತೆ ಸಂವಾದ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ವಿದ್ಯಾರ್ಥಿಗಳ ಜೊತೆ ಅವರ ಜೊತೆ ಸಂವಾದ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಪಕ್ಷದ ಯುವ ಸಂಘಟನೆ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಹಿರಿಯ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು. ಇದರ ಬಗ್ಗೆ ಸಮಗ್ರವಾಗಿ ಒಂದು ಚಿಂತನೆಯನ್ನು ಮಾಡಬೇಕು, ಚರ್ಚೆ ಮಾಡಬೇಕು, ಅವ್ರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈ ಬಾರಿ ನಿಖಿಲ್ರಿಗೆ ಬಹಳ ಕ್ರೂಷಿಯಲ್ ಅಂತ ಹೇಳ್ಬೋದು. ಹೋದ ಬಾರಿ ಲೋಕಸಭಾದಲ್ಲಿ ಸೋತರು, ನಂತರ ವಿಧಾನಸಭೆ ರಾಮನಗರ ಕ್ಷೇತ್ರದಿಂದ ಪರಾಭವಗೊಂಡ್ರು. ಈ ಬಾರಿ ಒಂದು ವೇಳೆ ಮಂಡ್ಯದಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂದರೆ ಎಷ್ಟು ಗಂಭೀರತೆ ಪಡೆದುಕೊಳ್ಳುತ್ತೆ? ಆ ನಿಟ್ಟಿನಲ್ಲಿ ಅವರ ತಯಾರಿಗಳಾಗ್ತಿದೆಯಾ? ಖಂಡಿತ ವಿಜಯ್, ಈಗಾಗಲೇ ಏನು ಮಂಡ್ಯದ JDS ನಾಯಕರು ನೇರವಾಗಿ ದೇವೇಗೌಡರು ಕುಟುಂಬದಲ್ಲಿ ಯಾರೇ ಆಗಲಿ, HD ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರಾಗಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ, ಮೂವರಲ್ಲಿ ಯಾರು ಒಬ್ಬರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿ ಎಂಬ ಮೂಲಕ ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಮಂಡ್ಯ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಮತ್ತೊಮ್ಮೆ ರೀ ಎಂಟ್ರಿ ಪಡೆದು ಮತ್ತೆ ಏನು ಸೋತ ಜಾಗದಲ್ಲೇ ಪುಟಿದೇಳಲು ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 1 ವಾರಗಳ ಕಾಲ ಮಂಡ್ಯ ಜಿಲ್ಲೆಯ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ BJP ಮತ್ತು JDS ಮೈತ್ರಿ ಆಗುತ್ತೆ, ಅಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರ JDSಗೆ ಬಿಟ್ಟುಕೊಡುವಂಥದ್ದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಇದರ ನಡುವೆ ಇದೀಗ ಈ ಒಂದು ರಣತಂತ್ರವನ್ನು ಮಾಡಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಮಂಡ್ಯ ಕ್ಷೇತ್ರದ 7 ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಸಂಚಾರವನ್ನು ಮಾಡಲಿದ್ದಾರೆ. 1 ವಾರಗಳ ಕಾಲ ಇಲ್ಲೇ ಒಂದು ಬಿಡಾರವನ್ನು ಹೂಡಿ ಇಲ್ಲಿನ ಸ್ಥಳೀಯ ಮುಖಂಡರು, ಅಂದ್ರೆ ಇಲ್ಲಿನ ಏನು ಅಸಮಾಧಾನಗೊಂಡಂತವರು, ಮತ್ತೆ ವಿವಿಧ ಘಟಕಗಳು, ಏನು ಮಹಿಳಾ ಘಟಕ ಆಗಿರ್ಬೋದು, ಏನು ಪರಿಶಿಷ್ಟ ಜಾತಿ ಒಂದು ಘಟಕ ಆಗಿರ್ಬೋದು, ಈ ಎಲ್ಲಾ ಘಟಕಗಳ ಒಂದು ಪದಾಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಲಿದ್ದಾರೆ. ರೈತರೊಂದಿಗೆ ಸಂವಾದ, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮೂಲಕ ಪಕ್ಷವನ್ನ ತಳಮಟ್ಟದಿಂದಲೂ ಕೂಡ ಬಲಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಕಾರಣಗಳಿಂದ ಈ ಒಂದು ಸೋಲು ಆಗಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಅಂತಹ ಒಂದು ತಪ್ಪು ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಒಂದು ಎಲ್ಲಾ ಪ್ಲಾನ್ ಅನ್ನು ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಈ ಬಾರಿಯೂ ಕೂಡ ಅಂತದ್ದೇ ಪರಿಸ್ಥಿತಿ ನಿರ್ಮಾಣವಾಗುವಂತ ಎಲ್ಲ ಸಾಧ್ಯತೆ ಇದೆ. ಅಂದ್ರೆ ಅದೇ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ, ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ಏನು ಮಂಡ್ಯ ಜಿಲ್ಲೆಯ JDS ಜಿಲ್ಲಾಧ್ಯಕ್ಷರು ಕೂಡ ಅದೇ ಮಾತುಗಳನ್ನ ಹೇಳಿರುವಂತದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ಹೋಬಳಿ ಮಟ್ಟದ, ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರತಿ ಹೋಬಳಿಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮುಖಂಡರನ್ನ ಜೊತೆ ಮಾತುಕತೆಯನ್ನು ನಡೆಸಿ ಪಕ್ಷ ಸಂಘಟನೆಯನ್ನು ಮಾಡಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ಎಲ್ಲಾ ಚರ್ಚೆಗಳು, ಅಂದ್ರೆ ನಿಖಿಲ್ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ ಎಂಬ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.